ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ, ಒಂದೊಂದು ಭಕ್ತಿಗೀತೆಗಳು ಬರ್ತಾ ಇದ್ದಾಗೆ ಒಬ್ಬೊಬ್ಬರು ಮೈ ಮೇಲೆ ದೇವರು ಬರ್ತಾ ಇತ್ತು. ಆ ಬ್ಯಾಂಡ್ ಮಧ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದ. ನಾನು ಅಂದ್ಕೊಂಡೆ ಇವನು ಏನು ಹಿಂಗೆ ಆಡ್ತಾ ಇದ್ದಾನೆ ಅಂತ. ನನಗೆ ಗೊತ್ತಿಲ್ಲ ಅವ್ರ ಮೈ ಮೇಲೆ ಮುನೀಶ್ವರ ಬಂದಿತ್ತು ಮೊದಲು. ಇವತ್ತು ಎಷ್ಟು 9 ದೇವ್ರು ಬಂದಿದ್ದು. 9 ದೇವ್ರು ಬಂದಿದ್ದ. ಪಚ್ಚಮ್ಮ, ಮುನೀಶ್ವರ, ಕಾಟೇರಿ, ಅಂಗಾಳಮ್ಮ, ಅಂಗಾಳಮ್ಮನ ತಂಗೀರು. ಈ ದೇವರು ಅಂಗಾಳಮ್ಮ ಅಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಶಾನಕೊಳ್ಳಿ. ಮಶಾನಕೊಳ್ಳಿನ ಇದು? ಅಂಗಾಳಮ್ಮ ಮಶಾನಕೊಳ್ಳಿ. ಹಾಂ, ಮಶಾನಕೊಳ್ಳಿ. ಓ, ಹಂಗಾದ್ರೆ ಇದು ಕಾಳಿನೇ ಅಲ್ಲ ಇದು ದೇವರು? ಕಾಳಿ ಅಕ್ಕ. ಕಾಳಿ ಅಕ್ಕನ ಇವರು? ಓಕೆ. ಈಗ ಅಲ್ಲಿರೋದು ಅದೇ ದೇವ್ರೆ ಅಲ್ವಾ? ಇದೇ ದೇವ್ರೆ. ಹಾಂ. ಅದು ಶಾಂತಿ. ಈಗ ಈ ಮಣ್ಣು ಏನೋ ಹಿಂಗೆ ಇರುತ್ತಾ, ವಿಗ್ರಹ ಹಿಂಗೆ ಇರುತ್ತಾ? ಇದರಲ್ಲಿರೋ ಮಣ್ಣು ಮನೆ ತಗೊಂಡು ಕಟ್ಟಬೇಕು. ಹಾಂ, ಒಳ್ಳೇದಲ್ವಾ? ಸ್ಮಶಾನದಲ್ಲೇ ಈ ಪೂಜೆಯನ್ನು ಮಾಡ್ತಾರೆ. ಇದ್ರ ಹಿಂದೆ ಬಹಳ ಅದ್ಭುತವಾದ ಒಂದು ಕತೆ ಇದೆ. ನಾನು ಸರ್ಚ್ ಮಾಡಿರೋ ಪ್ರಕಾರ, ಆನ್ಲೈನಲ್ಲಿ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸ್ಟೋರಿ ಹೇಳ್ತಾ ಇದ್ದೀನಿ. ಬ್ರಹ್ಮನಿಗೆ 5 ತಲೆ ಇರುತ್ತೆ ಮುಂಚೆ. ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಲ್ಲ, ಅವರಿಗೆ 5 ತಲೆ ಇತ್ತಂತೆ ಮುಂಚೆ. ಆಮೇಲೆ ಶಿವನಿಗೂ 5 ತಲೆ ಇರುತ್ತೆ. ಒಂದು ಸಾರಿ ಬ್ರಹ್ಮದೇವರು ಶಿವನ ಹತ್ರ ಕೈಲಾಸಕ್ಕೆ ಬಂದಾಗ ಆ ಬ್ರಹ್ಮನ ನೆರಳನ್ನು ನೋಡಿಬಿಟ್ಟು ಅವರು ದೇವಿ ಪಾರ್ವತಿಯವರು ಶಿವ ಅಂತ ತಿಳ್ಕೊಂಡು ಅವರು ನಮಸ್ಕಾರ ಮಾಡ್ತಾರೆ. ಆವಾಗ ಬ್ರಹ್ಮನಿಗೆ ಒಂದು ಅಹಂಕಾರ ಬರುತ್ತಂತೆ, 5ನೇ ತಲೆಗೆ ನಾನು ಶಿವನೇ ಅಷ್ಟೇ ಸಮಾನ ಅಂತ ಒಂದು ಅಹಂಕಾರ ಬರುತ್ತಂತೆ. ಆಗ ಪಾರ್ವತಿ ದೇವಿ ಶಿವನ ಹತ್ರ ಹೇಳಿದಾಗ ಶಿವನಿಗೆ ಸಿಟ್ಟು ಬಂದು ಒಂದು ಉಗ್ರವಾದ ರೂಪವಾಗಿ, ಭೈರವನ ರೂಪವಾಗಿ ಬಂದು 5ನೇ ತಲೆಯನ್ನು ಕಿತ್ತು ತೆಗೆದ್ರು ಅನ್ನೋ ಒಂದು ಕಥೆ ಇದೆ. ಕೈಯಲ್ಲಿದ್ದಾಗ ಆ ಶಿವನನ್ನು ಕಪಾಲಿ ಅಂತ ಕರೀತಾರಂತೆ. ಕೈಯಲ್ಲಿ ಕಪಾಲ ಹಿಡಿದಿರೋರು ಕಪಾಲಿ ಅಂತ ಹೇಳ್ತಾರೆ. ಸೊ ಆ ಕಪಾಲಿ ಶಿವನ ಕೈಯಲ್ಲಿ ಬಂದಾಗಿಂದ ಶಿವನಿಗೆ ತುಂಬ ಹಸಿವು ಸ್ಟಾರ್ಟ್ ಆಗಿ ಎಲ್ಲ ಕಡೆ ಹೋಗಿ ಭಿಕ್ಷೆ ಬೇಡಂಥ ಪರಿಸ್ಥಿತಿ ಬರುತ್ತಂತೆ. ಆಗ ಶಿವ ಭೂಲೋಕದಲ್ಲೆಲ್ಲ ಬಂದು ಭಿಕ್ಷೆ ಬೇಡ್ತಾ ಇದ್ದಾಗ ಅದು ಏನೇ ಭಿಕ್ಷೆ ಹಾಕಿದ್ರೂ ಆ ಕಪಾಲಿ ತಿಂದು ಖಾಲಿ ಮಾಡೋದಂತೆ. ಅದು ಶಿವನಿಗೆ ಸಿಗ್ತಾ ಇರಲಿಲ್ಲಂತೆ. ಅದು ಒಂಥರ ಶಾಪದ ಥರ ಆಗಿತ್ತು. ಶಿವ ಬ್ರಹ್ಮನ ತಲೆ ತೆಗೆದಿರೋದ್ರಿಂದ ಬ್ರಹ್ಮ ಹತ್ಯೆ ಶಾಪ ಇತ್ತು. ಸೊ ಆ ಶಾಪದಿಂದ ಮುಕ್ತಿ ಮಾಡೋಕ್ಕೋಸ್ಕರ ಶಿವ ಹೀಗೆ ತಿರುಗಾಡ್ತಾ ಇದ್ದಾಗ ಪಾರ್ವತಿ ಹೋಗ್ಬಿಟ್ಟು ವಿಷ್ಣು ಹತ್ರ ಹೋಗಿ ಕೇಳ್ಕೊತಾರಂತೆ. ಆಗ ವಿಷ್ಣು ಭಗವಾನ್ ಹೇಳ್ತಾರಂತೆ, ನೀವು ಮೇಲ್ಮಲೆಯನ್ನೂರು ಸ್ಥಳದಲ್ಲಿ ಹೋಗಿ ಅಲ್ಲಿ ಒಂದು ಸ್ಮಶಾನ ಇದೆ, ಅಲ್ಲಿ ನಾಗರೂಪದಲ್ಲಿ ಅಲ್ಲಿ ಇರಿ. ಸೊ ಅಲ್ಲಿ ಶಿವನು ಭಿಕ್ಷೆ ಬೇಡಕ್ಕೆ ಬಂದಾಗ ಅಂಥೇಳಿ ಕೆಲವೊಂದು ಟ್ರಿಕ್ಕನ್ನು ಹೇಳ್ಕೊಡ್ತಾರೆ ದೇವಿಗೆ. ಸೊ ಅದೇ ರೀತಿ ದೇವಿ ಹೋಗ್ಬಿಟ್ಟು ಅಲ್ಲಿ 5 ತಲೆ ನಾಗವಾಗಿ ಅಲ್ಲಿ ಒಂದು ಹುತ್ತದಲ್ಲಿ ನೆಲೆಸಿರ್ತಾರಂತೆ. ಆ ದೇವಿನೇ ಅಂಗಾಳ ಪರಮೇಶ್ವರಿ. ಅಂಗಾಳ ಪರಮೇಶ್ವರಿ ಹೇಗಾಯಿತು ಅಂದರೆ, ಆ ದೇವಿಯು ಆ ನಾಗರೂಪದಲ್ಲಿ ಅಲ್ಲಿ ನೆಲೆಸಿದ್ದಾಗ ಶಿವನು ಅಲ್ಲಿ ಬರ್ತಾರೆ. ಬಂದಾಗ 3 ಉಂಡೆ ಅನ್ನವನ್ನು ಮಾಡಿ ಇಟ್ಕೊಂಡಿರ್ತಾರಂತೆ. ತುಂಬ ಸ್ಪೆಷಲ್ ಆಗಿರೋ ಉಂಡೆ ಅದು ಗೊತ್ತಿಲ್ಲ ಆದರೆ ಯಾವ ರೀತಿ ಮಾಡಿರ್ತಾರೆ ಅಂತ. ಆ 3 ಉಂಡೆಗಳನ್ನು ಒಂದು ಇದಕ್ಕೆ ಶಿವನ ಕೈಯಲ್ಲಿರೋ ಕಪಾಲಕ್ಕೆ ಹಾಕಿದಾಗ ಅದು ತಿಂದು ಖಾಲಿ ಮಾಡುತ್ತಂತೆ. 2ನೇ ಉಂಡೆ ಹಾಕ್ತಾರಂತೆ. 3ನೇ ಉಂಡೆಯನ್ನು ಕೈಗೆ ಹಾಕಂಗೆ ಮಾಡಿ ನೆಲಕ್ಕೆ ಹೊಡಿತಾರಂತೆ. ಸೊ ಆವಾಗ ಅದು ನೆಲದಲ್ಲೆಲ್ಲ ಛಿದ್ರ ಆದಾಗ ಆ ಕಪಾಲ ಏನು ಮಾಡುತ್ತೆ, ಅದು 2 ಉಂಡೆಯನ್ನು ತಿಂದಿರೋ ಆಸೆಯಿಂದ ಕೆಳಗೆ ಹೋಗುತ್ತಂತೆ. ಶಿವನ ಕೈ ಬಿಟ್ಬಿಟ್ಟು ಅದನ್ನು ತಿನ್ನಕ್ಕೆ ಹೋಗುತ್ತಂತೆ. ಆ ಸಮಯದಲ್ಲಿ ಕಪಾಲ ಅದನ್ನು ತಿಂತಾ ಇದ್ದಾಗ ಅದಕ್ಕೆ ಅನಿಸುತ್ತಂತೆ. ಮತ್ತು ಶಿವನ ಕೈ ಸೇರಕ್ಕೆ ಟ್ರೈ ಮಾಡಿದಾಗ ಈ ದೇವಿ ಏನು ಮಾಡ್ತಾಳೆ, ಉಗ್ರ ರೂಪ ತಾಳಿ ಅದನ್ನು ತನ್ನ ಕಾಲಿನಿಂದ ತುಳಿದು ನೆಲ ಸಮ ಮಾಡ್ತಾರೆ ಅನ್ನೋದು ಸ್ಟೋರಿ. ಆ ಉಗ್ರ ರೂಪನೇ ಅಂಗಾಳ ಪರಮೇಶ್ವರಿ ಸ್ಮಶಾನ ಕಾಳಿಯ ರೂಪದಲ್ಲಿ ಒಂದು ವಿಕಾರ ರೂಪವಾಗಿ ಕುಣಿತಾ ಇರ್ತಾರಂತೆ. ಅವ್ರನ್ನ ತಣ್ಣಗೆ ಮಾಡೋಕ್ಕಾಗೋದೇ ಇಲ್ಲ ಅಂತ, ಅಷ್ಟು ಆಕ್ರೋಶ ಇರುತ್ತಂತೆ. ಆಮೇಲೆ ದೇವತೆಗಳೆಲ್ಲ ಸೇರಿ ಒಂದು ತೇರನ್ನು ಮಾಡಿಬಿಟ್ಟು ವಿಷ್ಣು ಭಗವಾನ ಆ ತೇರಿನ ತುದಿಯಲ್ಲಿ ಕೂತಿರ್ತಾರಂತೆ. ಆ ದೇವಿನ ತೇರಲ್ಲಿ ಕರ್ಕೊಂಡೋಗಿ ಅಲ್ಲೊಂದು ನದಿ ಇದೆ. ಆ ನದಿಯಲ್ಲಿ ಶಿವನು ಮತ್ತು ಆ ದೇವಿನೂ
ಸ್ನಾನ ಮಾಡಿದಾಗ ಆ ಶಾಪ ವಿಮೋಚನೆ ಆಗುತ್ತೆ. ಆಮೇಲೆ ಬ್ರಹ್ಮಹತ್ಯೆಯಿಂದ ಶಿವನು ಹೊರಗೆ ಬರ್ತಾರೆ ಅನ್ನೋದು ಒಂದು ಸ್ಟೋರಿ. ಆಮೇಲೆ ಶಿವ ಮತ್ತು ಪಾರ್ವತಿ ಒಂದಾದರು, ಅವರು ಅರ್ಧನಾರೀಶ್ವರರಾದರು. ಅಂದರೆ ಶಿವನ ಅರ್ಧ ಭಾಗದಲ್ಲಿ ಆ ದೇವಿ ಸೇರಿಕೊಂಡ್ರು ಅಂತಲೇ ಇರ್ತಾರೆ. ಟ್ರಾನ್ಸ್ಜೆಂಡರ್ಸ್ಗಳಿರ್ತಾರಲ್ಲ, ಅವರು ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ಮೇಯ್ನು. ಸೊ ಅವರು ಸೇರಿಕೊಂಡು ಅವರು ಅರ್ಧನಾರೀಶ್ವರ ತತ್ವ ರೀತಿಯಲ್ಲೇ ಅವರು ಬಂದುಬಿಟ್ಟು ಪೂಜೆ ಮಾಡ್ತಾರೆ. ಅದು ಒಂದು ಪವಿತ್ರ ಅಂತ ಅಂದ್ಕೊಳ್ತಾರೆ. ಸೊ ಆ ದೇವಿ ಆವಾಗಿಂದ ಅಲ್ಲಿ ನೆಲೆಸಿದ್ದಾರೆ. ಇದನ್ನೇ ಒಂದು ಕಲ್ಚರಾಗಿ ಸ್ಮಶಾನ ಕೊಲ್ಲೆ ಅಂತ ಮಾಡ್ತಾರೆ. ಆ ಬ್ಯಾಂಡ್ ಮಧ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದುಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದ. ನಾನು ಅಂದ್ಕೊಂಡೆ ಇವನು ಏನು ಹಿಂಗೆ ಆಡ್ತಾ ಇದ್ದಾನೆ ಅಂತ. ನನಗೆ ಗೊತ್ತಿಲ್ಲ ಅವ್ರ ಮೈ ಮೇಲೆ ಮುನೀಶ್ವರ ಬಂದಿತ್ತು. ಮೊದಲು ಅವರು ಮುನೀಶ್ವರವ್ರು ಬಂದು ಅಲ್ಲಿ ಪರ್ಮಿಷನ್ ಕೊಡ್ತಾರಂತೆ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ. ಅದರ ನಂತರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಲಂಕಾರ ಎಲ್ಲ ಒಂದು ಕಡೆ ಕರಗವನ್ನು ಹೊತ್ಕೊಂಡು ಹೋಗೋ ಆ ದೇವಿಯನ್ನು ಆವಾಹನೆ ಮಾಡುವಂಥ ವೇಷಧಾರಿಯು ಅಲಂಕಾರವನ್ನೆಲ್ಲ ಮಾಡ್ತಾಯಿದ್ರು. ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ, ಒಂದೊಂದು ಭಕ್ತಿಗೀತೆಗಳು ಬರ್ತಾ ಇದ್ದಾಗೆ ಒಬ್ಬೊಬ್ಬರು ಮೈ ಮೇಲೆ ದೇವರು ಬರ್ತಾಯಿತ್ತು. ஒளிவிட்டு புகழ் பெறும் பரமுடைய கதை மனித தாயே தங்கையே பரமாடு மங்கையே அம்மா மயானத்தில் நின்ற உமையே அதிகாரி என்று நான் அம்மா லெமன் கொடுமா. பட் பட்டன் போணுமா, டைம் இல்ல. என் கண் முன்னே
ಅಯ್ಯೋ ನಂಬಿಸ್ತಾರ ಭದ್ರಾವತಿಯಮ್ಮ ಭದ್ರಕಾಳಿ யாரும் இல்ல நேரத்தில ஓல குடிசையில வங்கினால புத்துருவா கண்டாரா சுப்பிரமணியம் ஹரியானா கண்டார் வேளையில பெண் பிறந்து முடி மீது தானம் வந்து வளர்ந்ததம்மா கோபுரங்கள் உயர்ந்ததம்மா உந்தளங்கள் அம்மன் சாமுண்டீஸ்வரிய தாயலி ஓங்காரி திரிசூரிய காளினி ஓடிவா கங்காளி ஓடிவா நீ ஓடிவா நிரம்பகி ஓடிவா நீ ஓடிவா சுந்தரி ஓடிவா ஜெகஜனனி ஓடிவா பரிபூரணி ஓடிவா பத்ராவதி அரசாளா எங்க பத்ரகாளி தாயலி ஓடி ஞாயிறு கிழமையில எங்க மாறுவாக்கு தருவவள பிறம்பெடுப்பா எங்க அம்மாவை வெப்பிலைய கைப்பிடிப்பா கொத்து பிறம்பெடுப்பா எங்க அம்மாவை கொக்கரித்து குரல் கொடுப்பா ஏந்தோம் கபாலம் அம்மா உனக்கு இடது கையில் பிரம்மா தாங்கும் கபாலம் அம்மா உனக்கு தனி கையில பிரம்மா சூழம் கத்தி ஒரு கையில் சங்கு ஒரு கையில் சக்கர ஒரு கையில் கதை ஒரு கையிலா கருவில் ஒரு கையில் மணிகள் ஒரு கையிலா ஓங்கார காளியாகி கட்டிய கணவனைய காலமே தவள ஓங்காரி பத்ரகாளி தாய எங்க மணி உன்னவாடையிட்டு அம்மா கேளுடா கோயந்தா போடுமா அமைதியா இருங்கம்மா. ಇನ್ನೊಂದು ಆಶ್ಚರ್ಯ ಏನು ಅಂದರೆ ನಾನು ಕೇಳಿರೋ ಪ್ರಕಾರ ಆ ಹುಡುಗ ಇದಾರಲ್ಲ ಮೈ ಮೇಲೆ ಬಂದಿರೋರು ಅವ್ರ ಬಗ್ಗೆನೇ ಅವ್ರ ತಂದೆ ಕ್ವಶನ್ ಕೇಳ್ತಾಯಿದ್ರು ಅವ್ರ ಮದುವೆ ಯಾವಾಗ ಆಗುತ್ತೆ ಅಂತ. ಅದಕ್ಕೂ ಆನ್ಸರ್ ಹೇಳ್ತಾಯಿದ್ರು ಅವರು ಮುಂದಿನ ವರ್ಷ ಆಗುತ್ತೆ ಅಂತ. ಈ ರೀತಿ ಬಹಳಷ್ಟು ಜನ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ತುಂಬ ಚೆನ್ನಾಗಿ ಅಲ್ಲಿ ಇದಾಗಿ ನಂತರ ಎಲ್ಲರೂ ಸೇರಿಕೊಂಡು ಒಂದು ಮೆರವಣಿಗೆ ಹೊರಡ್ತಾರೆ. ಆ ಮೆರವಣಿಗೆ ಹೊರಟಾಗ ಈ ಬೆಂಕಿಯ ಕುಂಭಗಳನ್ನೆಲ್ಲ ಎತ್ಕೊಂಡಿರೋ ಅದನ್ನು ಎತ್ಕೊಂಡು ಹೋಗ್ತಾರೆ.
ಸಿಡಿ ಹಾಕಿರ್ತಾರೆ, ಇಲ್ಲಿಂದ ಇಲ್ಲಿವರೆಗೂ ಒಂದು ತ್ರಿಶೂಲ ಟೈಪು ಇಷ್ಟು ಉದ್ದ ಇರುತ್ತೆ. ನೀವು ಸಾಮಾನ್ಯವಾಗಿ ಈ ಹರೋಹರ ಜಾತ್ರೆಯಲ್ಲೆಲ್ಲ ನೋಡ್ತೀರ ಸುಬ್ರಹ್ಮಣ್ಯ ಸ್ವಾಮಿದು, ಅದನ್ನು ಇಲ್ಲಿವರೆಗೂ ಹಾಕಿರ್ತಾರೆ. ಕೆಲವರು ವೇಷಧಾರಿಗಳು ಇರ್ತಾರೆ. ಹಿಂಗೆ ಎಲ್ಲ ಕಡೆ ಮೆರವಣಿಗೆ ಹೋಗ್ಬಿಟ್ಟು ಅಲ್ಲಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಹತ್ರ ಹೋಗಿ ಅಲ್ಲಿ ಶಿವನನ್ನು ಮತ್ತು ದೇವಿಯನ್ನು ಒಂದುಗೂಡುವಂಥ ಒಂದು ರಿಚುವಲ್ ಆಗಿರುತ್ತೆ. ಇದು ಅದ್ಭುತವಾಗಿ ಆಚರಣೆ ಮಾಡ್ತಾರೆ. ಸೊ ಈ ಎಲ್ಲ ಪೂಜೆಯ ನಂತರ ಆ ವಿಗ್ರಹ ಮೂರ್ತಿಯನ್ನು ಅಲ್ಲೇ ಬಿಟ್ಟು ಹೋಗ್ತಾರೆ. ಅದು ನಂತರ ಮಳೆ ಬಂದು ಅಥವಾ ನೀರೆಲ್ಲ ತುಂಬಿಕೊಂಡು ಆ ಮಣ್ಣು ಹಾಗೆಯೇ ಅದರಲ್ಲಿ ಬೆರೆತು ನೀರಲ್ಲಿ ಬೆರೆತು ಹೋಗುತ್ತೆ. ಕೆಲವರು ಅದನ್ನು ಬಾಚಿಕೊಂಡು ಮನೆಗೆ ತೊಗೊಂಡೋಗಿ ಅದನ್ನು ಕಟ್ಟಿಡ್ತಾರೆ. ಸೊ ಸ್ಮಶಾನ ಕೊಳ್ಳೆ, ಮಯಾಣ ಕೊಳ್ಳೆ ಅಂತ ತಮಿಳಲ್ಲಿ ಹೇಳ್ತಾರೆ. ಇದೊಂದು ಅದ್ಭುತವಾದ ಆಚರಣೆ. ಎಲ್ಲ ಕಡೆ ತಮಿಳ್ ಜನ ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ಅಂಗಾಳ ಪರಮೇಶ್ವರಿ ದೇವಿ ಇದೆ ಆ ದೇವಸ್ಥಾನದ ಹತ್ರ ಇದು ನಡೆಯುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಈ ರೀತಿ ಒಂದು ಕಲ್ಚರ್ ನಡೀತಾ ಇದ್ದಾಗ ಭಾಗವಹಿಸಿ ಆ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ಸ್ಟೋರಿ ಹೇಳೋದು ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ಓಕೆ, ಇನ್ನೂ ಎಲ್ಲಾದರೂ ಈ ರೀತಿ ಕಲ್ಚರ್ಗಳು ನಡೀತಾ ಇದ್ದರೆ ದಯವಿಟ್ಟು ತಿಳಿಸಿ. ನಾನು ಬಂದು ಅದನ್ನು ವೀಡಿಯೋ ಶೂಟ್ ಮಾಡಬೇಕು ಅಂತ ಆಸೆ ಪಡ್ತೀನಿ. ನನ್ನ ಚಾನಲಲ್ಲಿ ಇವೆಲ್ಲ ಒಂದು ಡಾಕ್ಯುಮೆಂಟ್ರಿ ಥರ ಇರಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.